ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬವೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗು ನಾನು ನಮ್ಮಮ್ಮ ಅಂದರೆ 3 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ನಾವು 3:30ಗೆ ಮನೆ ಬಿಟ್ಟು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಮಾರ್ನಿಂಗ್ಗೆ ಆ ಚಳಿಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಣ ಅಂತೀರಾ, ಮನೇಲಿ ಕೆಲಸ ಇದ್ದಾಗ ಹೋಗಲೇಬೇಕಾಗುತ್ತೆ, ನೆಸೆಸಿಟಿ ಇದ್ದಾಗ ಹೋಗಲೇಬೇಕು, ಮಾಡಲೇಬೇಕು ಕೆಲಸನ. 3:30 3:45ಗೆ ನಾನು ನಮ್ಮಮ್ಮ ಇದ್ದು ಮಾರ್ಕೆಟ್ ಕಡೆಗೆ ಹೊರಟು. ಮಾರ್ಕೆಟ್ಗೆ ಏನಪ್ಪ ವಿಶೇಷ, ಇವಾಗ ಸಡನ್ನಾಗಿ ಮಾರ್ಕೆಟ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾನು ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ಯಾಕೆ ಹೋಗಿದ್ದೋ ನಾವು ಮಾರ್ಕೆಟ್ಗೆ ಅಂತ. ಇವಾಗ ಮಾರ್ಕೆಟಲ್ಲಿ ನಾವು ಸ್ವಲ್ಪ ಸಾಮಾನು ತೊಗೋಬೇಕಿತ್ತು ಅಂತ ಹೋದೋ, ಬಟ್ ಅಲ್ಲೋದಾಗ ಗೊತ್ತಾಯಿತು ಬೆಳಗಿನ ಜಾವ ಇಷ್ಟು ಜನ ಇಷ್ಟು ಟ್ರಾಫಿಕ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನಿಜ ನನಗನ್ಸಿದ್ದು ಒಂದೇ, ಸಿಟಿ ಮಾರ್ಕೆಟ್ಗೆ ಹೋಗಿ ನೋಡಿದ ಮೇಲೆ ಅನಿಸಿದ್ದು ಬ್ಯಾಂಗ್ಳೂರಲ್ಲಿ 24x7 ವರ್ಕ್ ಮಾಡ್ತಾರೆ ಎಲ್ಲರೂ. ಎಷ್ಟೊತ್ತಿಗೆ ಮಲ್ಕೋತಾರೋ ಎಷ್ಟೊತ್ತಿಗೆ ಎದ್ದೇಳ್ತಾರೋ ಅಷ್ಟು ಬೆಳಗ್ಗೆನೇ ನಾನು ಖಾಲಿ ಇರುತ್ತೆ ಜನ ಇರಲ್ಲ ಅಂದ್ಕೊಂಡು ಹೋದೆ. ಬಟ್ ಅಲ್ಲಿ ನೋಡಿದಾಗ ಗೊತ್ತಾಯಿತು ಟ್ರಾಫಿಕ್ ಜಾಮ್ ಆಗೋಷ್ಟು ಜನ ಇದ್ದಾರೆ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಮ್ಯಾಜ್ ಮಾಡ್ಕೊಳ್ಳಿ ಅಷ್ಟು ಬೆಳಗ್ಗೆನೇ ಎಷ್ಟು ಜನ ಓಡಾಡ್ತಾರೆ ಅಂತ. ಆ್ಯಂಡ್ ಹಾಗೇ ಮಾರ್ಕೆಟಲ್ಲಿ ಕೆಲಸ ಮಾಡೋರನ್ನ ನೋಡಿದಾಗ ಅನಿಸುತ್ತೆ ನಾವೇನು ಕಷ್ಟನೇ ಪಡಲ್ಲ ಅಂತ. ಯಾಕಂದರೆ ಅವ್ರು ಅಷ್ಟು ಕಷ್ಟಪಡ್ತಾರೆ, ನಿದ್ದೆ ಇರಲ್ಲ, ಎಷ್ಟೊತ್ತಿಗೆ ಮಲ್ಕೋತಾರೋ ಎಷ್ಟೊತ್ತಿಗೆ ಎದ್ದೇಳ್ತಾರೋ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಬಟ್ ಇವ್ರುಗಳನ್ನೆಲ್ಲ ನೋಡಿದಾಗ ನಂಗೆ ಅನಿಸಿದ್ದು ಇಷ್ಟೇ, ನಾವೂ ಸಹ ಇನ್ನೂ ಕಷ್ಟಪಟ್ಟು ದುಡಿಬೇಕು ಅಂತ. ಯಾವಾಗಲೂ ನಾನು ಮಾರ್ಕೆಟ್ಗೆ ಹೋದಾಗ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಟೈಮಲ್ಲಿ ಹೋಗ್ತಿದ್ದೆ. ಆವಾಗ ಇಲ್ಲೆಲ್ಲ ಏನೂ ಇರ್ತಾ ಇರಲಿಲ್ಲ. ಬಟ್ ಅರ್ಲಿ ಮಾರ್ನಿಂಗು 3 ಗಂಟೆ 3:30 4 ಗಂಟೆ ಜಾವ ಹೋಗಿರೋದು ನಾನು ಇದೇ ಫಸ್ಟು. ಬಟ್ ಇವಾಗ ನೋಡ್ತಾ ಇದ್ದೀನಿ ಎಲ್ಲ ಮೇಯ್ನ್ ರೋಡಲ್ಲೇ ತಂದು ಫ್ಲವರ್ಸ್ಗಳನ್ನ ಇಟ್ಟಿರ್ತಾರೆ. ನಮ್ಗೆ ಯಾವ ಥರ ಹೂವು ಬೇಕು ಗುರು, ಎಲ್ಲ ಥರ ಹೂವು ಸಿಗುತ್ತೆ, ಯಾವ ಫಂಕ್ಷನ್ಗೆ ಬೇಕು ಎಲ್ಲ ಥರ ಸಿಗುತ್ತೆ. ಆ್ಯಂಡ್ ನಾವೇ ಏನೋ ಪ್ರಿಪೇರ್ ಮಾಡ್ಕೋಬೇಕು, ಹೂವು ತೊಗೊಂಡೋಗಿ ಬರೀ ಬಿಡಿ ಹೂವು ಸಿಗುತ್ತೆ ಎಲ್ಲ ನಾವೇ ಮಾಡ್ಕೋಬೇಕು ಅನ್ನಂಗೂ ಏನೂ ಇಲ್ಲ. ಎಲ್ಲ ಕಟ್ಟಿರೋದು ಸಿಗುತ್ತೆ, ದಿಂಡು ಸಿಗುತ್ತೆ, ಮಾದಪ್ಪಂಗೆ ಹಾಕೋವಂಥ ದಿಂಡು, ದೇವಸ್ಥಾನಕ್ಕೆ ದೇವ್ರಿಗೆ ಡೆಕೋರೇಷನ್ ಮಾಡೋವಂಥ ಫ್ಲವರ್ಗಳು ಎಲ್ಲ ಥರ ಹೂವುಗಳು ಸಿಗುತ್ತೆ. ಹಾಗೆಯೇ ಮಲ್ಲಿಗೆ ದಿಂಡು, ಕನಕಾಂಬರ ದಿಂಡು ಸಿಗುತ್ತೆ. ನಾನು ಸಹ ಮಲ್ಲಿಗೆ ದಿಂಡು ಕನಕಾಂಬರ ತೊಗೊಂಡೆ. ಹೋದಾಗ ಸ್ಟಾರ್ಟಿಂಗಲ್ಲಿ ಅವರು ನನಗೆ ಒಂದಕ್ಕೆ 100 ರೂಪೀಸ್ ಹೇಳಿದ್ರು. ಆಮೇಲೆ ನಮ್ಮಮ್ಮ ಬೇಡ ಅಂತ ಸ್ಟಾಪ್ ಮಾಡಿದ್ರು. ಅದಾದಮೇಲೆ ಆ ಸೈಡಿಂದ ಬರ್ತಾ ನಾನು ಅದೇ ದಿಂಡನ್ನೇ ತೊಗೊಂಡು 50 ರೂಪಾಯಿಗೆ ಕೊಟ್ಬಿಟ್ರು. ಯಾಕಂದರೆ ಬೆಳಗಿನ ಜಾವ ಆಗಿತ್ತು ನಾವು ರಿಟರ್ನ್ ಬರಾಗ. ಅದಕ್ಕೆ ನೋಡಿ ಬೆಳಗ್ಗೆನೇ ಎಷ್ಟು ಜನ ತುಂಬಿದ್ದಾರೆ ಅಂದರೆ. ಎಲ್ಲ ಥರ ಹೂವೂ ಸಿಗುತ್ತೆ ಇಲ್ಲಿ. ನಾವು ರೆಡಿನೂ ಸಹ ತೊಗೋಬೋದು, ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿರ್ತಾರೆ. ತೊಗೊಂಡೋಗಿ ಜಸ್ಟ್ ಅದನ್ನು ನಾವು ನಮ್ಗೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಕೋಬೇಕು, ಆ ಥರ ಇದೆ ನೋಡಿ ಫ್ಲವರು. ಈ ಮದುವೆಗೆ ಎಂಗೇಜ್ಮೆಂಟ್ಗೆ ಯಾವುದೇ ಫಂಕ್ಷನ್ಗೆ ನಾವು ಫ್ಲವರ್ ಡೆಕೋರೇಷನ್ ಅವ್ರಿಗೆ ಆರ್ಡರ್ ಕೊಟ್ಟರೆ ಅವ್ರುಗಳೆಲ್ಲ ಇಲ್ಲೇ ತಂದು ಮಾಡೋದು ಅಂತ ಅನ್ನಿಸ್ತು ನನಗೆ. ಎಲ್ಲ ಹೂವೂ ಸಿಗುತ್ತೆ, ಬಟ್ ಎಲ್ಲ ಹೂವೂ ನೀವು 1 ಮೊಳ 2 ಮೊಳ ತೊಗೊಂಡ್ರೆ ಯಾರೂ ಕೊಡೋಲ್ಲ ಇಲ್ಲಿ. ಇಲ್ಲೇನಿದ್ರು ಮಾರು ತಗೋಬೇಕು ನೀವು. ಒಂದು ಮಾರಿಗೆ 4 ಮೊಳನೋ 6 ಮೊಳನೋ ಬರುತ್ತೆ ಅನಿಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ಯಾರೇ ನಿಮ್ಮ ಮನೇಲಿ ಫಂಕ್ಷನ್ ಮಾಡಿದ್ರು ನಿಮ್ಮ ಫ್ಯಾಮಿಲೀಲಿ ಫ್ಲವರ್ ಮಾರ್ಕೆಟ್ಗೆ ಸಿಟಿ ಮಾರ್ಕೆಟ್ಗೆ ಹೋಗಿ ನೀವು ಹೂವು ತೊಗೊಳ್ಳಿ. ಯಾಕಂದರೆ ಬೆಸ್ಟ್ ಅನಿಸುತ್ತೆ. ನೀವು ಎಲ್ಲ ಥರ ಹೂವೂ ನೋಡ್ಬೋದು, ನಿಮ್ಗೆ ಯಾವುದೇ ಹೂವು ಇಷ್ಟನೋ ಆ ಹೂವನ್ನ ತೊಗೋಬೋದು. ಸುಮ್ಮನೆ ನಾವು ಇಲ್ಲೇ ಲೋಕಲಲ್ಲಿ ಹೋಗಿ ತೊಗೋತೀವಿ ಅಂದರೆ ಅವ್ರು ಕೇಳಿದ ಬೆಲೆ ಕೊಡಬೇಕು. ಇಲ್ಲಿ ಒಂದಲ್ಲ ಒಂದು ಕಡೆ ವಿಚಾರಿಸ್ಬೋದು. ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಮುಂದೆ ಹಾಕಿದ್ರಲ್ಲ ಹೂವು ಅಲ್ಲೇ ಹೂದ ಮಾರ್ಕೆಟು ಅಂತ. ಬಟ್ ಆಮೇಲೆ ಗೊತ್ತಾಯಿತು ನಮ್ಮಮ್ಮ ಆ್ಯಕ್ಚುಲಿ ಅದು ಹೂದ ಮಾರ್ಕೆಟ್ ಅಲ್ಲ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋದ್ರು. ಹೂದ ಮಾರ್ಕೆಟ್ ಅಂತಲೇ ಇದೆ. ಅಲ್ಲಿ ಒಳಗಡೆ ಹೋದಾಗ ಅಲ್ಲೆಲ್ಲ ಬರೀ ಫ್ಲವರ್ಸೇ. ನೋಡಿ ಇವಾಗ ಹೋಗ್ತಾ ಇದ್ದೀವಿ ನಾವು, ನಮ್ಮಮ್ಮ ಕರ್ಕೊಂಡು ಹೋಗ್ತವ್ರೆ. ಈಚೆ ಕಡೆ ಎಲ್ಲ 1 to 2 ಹೇಳ್ಬಿಡ್ತಾರೆ ಅಲ್ಲೂ ಮಾರ್ಕೆಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ನೀವು ಹೂದ ಮಾರ್ಕೆಟ್ ಒಳಗಡೆ ಹೋದರೆ ಕಡಿಮೆ ಇರುತ್ತೆ. ಇಲ್ಲೆಲ್ಲ ನಿಮಗೆ ದೇವ್ರ ಹಾರಗಳು, ಮದುವೆ ಹಾರಗಳು, ಜಡೆ ಆ ಥರದ್ದೇ ಸಿಗುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಯಾರು ನಿಮ್ಗೆ 1 ಮೊಳ 2 ಮೊಳ ಎಲ್ಲ ಕೇಳಿದ್ರೆ ಅವ್ರು ಕೊಡೋದು ಇಲ್ಲ, ಹೋಗಮ್ಮ ಅಂದ್ಬಿಡ್ತಾರೆ. ನಾವು ಅಲ್ಲಿ ತೊಗೊಂಡ್ರೆ ತುಂಬ ಜಾಸ್ತಿ ಹೂವು ತೊಗೋಬೇಕು. ಫಂಕ್ಷನ್ಗಳು ಮಾಡಿದಾಗ ತೊಗೊಳಕ್ಕೆ ಪರವಾಗಿಲ್ಲ ಅನಿಸುತ್ತೆ. 1-2 ಮೊಳ ಅದರೆಲ್ಲ ಕೊಡೋಲ್ಲ. ಬಟ್ ನೀವೇನೇನು ಈ ಫ್ಲವರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ರೆ ಮಾತ್ರ ಸಖತ್ತಾಗಿರುತ್ತೆ. ಅಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ ಹೂವುಗಳನ್ನ. ಒಂದೊಂದು ಹೂವನು ಒಂದೊಂದು ಕಲರಲ್ಲಿ ಸಖತ್ತಾಗಿ ಕಾಣ್ತಾ ಇರುತ್ತೆ ಅನಿಸ್ತು. ಆ ಮಲ್ಲಿಗೆ ದಿಂಡು, ಆ ಹೂವುಗಳನ್ನ ಒಂಥರ ಡಿಫ್ರೆಂಟಾಗಿ ಮಾಡಿರ್ತಾರೆ. ತುಂಬ ಇಷ್ಟ ಆಯ್ತು ನನಗಂತೂ ಹೂವುಗಳು. ಇಲ್ಲೋಗಿ ಫೋಟೋ ಶೂಟ್ ಮಾಡಿಸ್ರೆ ಮಾತ್ರ ಸಖತ್ತಾಗಿ ಬರುತ್ತೆ ಅನಿಸ್ತು.
ಅದಾದಮೇಲೆ ನಾವು ಅಲ್ಲೇ ಪಕ್ಕದಲ್ಲೇ ಬಿಡಿ ಹೂವು ಇರುತ್ತಲ್ಲ, ಆ ಸೈಡ್ ಹೋಗ್ಬಿಟ್ಟು ಗೊತ್ತಾಗಿಲ್ಲ, ಅಲ್ಲೆಲ್ಲ ಬರೀ ಬಿಡಿ ಹೂವನೇ ಸಿಗುತ್ತೆ ನಿಮಗೆ. ರೋಸು ಅಥವಾ ಕಟ್ತಾ ಇರೋ ಹೂವು ನಾವು ಕಟ್ಕೋಬೋದು, ಅಥವಾ ನಮ್ಗೆ ಹೆಂಗೆ ಬೇಕೋ ಆ ಥರ ಡೆಕೋರೇಟ್ ಮಾಡ್ಕೊಳಂಗೆ ನಾವು ಮಾಡ್ಕೋಬೋದು ಬಿಡಿ ಹೂವು. ಇಲ್ಲೂ ಅಷ್ಟೇ, ನೀವು 1/4 kg 100 ಗ್ರಾಮ್ ಆ ಥರ ಎಲ್ಲ ಕೊಡಲ್ಲ. ಕೊಟ್ಟರೆ 1 kg 2 kg 5 kg ಈ ಥರ ತೊಗೋಬೇಕು ಹೂವನ. ಅಲ್ಲಿ 1 kg ಅರ್ಧ kg ಅಂದರೆ ಹೋಗಮ್ಮ ಇಲ್ಲನೇ ಅಂದ್ಬಿಡ್ತಾರೆ. ಬಟ್ ಈ ಮಾರ್ಕೆಟಲ್ಲಿ ಹೋದರೆ ನೀವು ಯಾರ ಜೊತೆ ಹೋಗಿರ್ತೀರ ಅವ್ರ ಜೊತೆನೇ ಹೋಗಿ, ಯಾಕಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೂ ಜನಗಳ ಮಧ್ಯೆ ಕಾಣೋದೇ ಇಲ್ಲ, ಕಳೆದೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ನಮಗೂ ಹಂಗೆ ಆಗಿತ್ತು, ಅದಕ್ಕೆ ಹೇಳ್ತಾ ಇರೋದು. ಆ್ಯಂಡ್ ಹೂವುಗಳನ್ನ ನೋಡಿದ್ರೆ ನನಗಂತೂ ತುಂಬ ಇಷ್ಟ ಆಗೋಯ್ತು. ಹೂವುಗಳು ಎಷ್ಟು ಸಕ್ಕದಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂದರೆ, ಎಲ್ಲ ಫಂಕ್ಷನ್ಗೂ ಮದುವೆ ಸಮಾರಂಭಕ್ಕೂ ಇಲ್ಲೇ ಅನಿಸುತ್ತೆ ಫ್ಲವರ್ ತೊಗೊಂಡೋಗೋದು. ಆಲ್ಮೋಸ್ಟ್ ಬ್ಯಾಂಗ್ಳೂರ್ಗೆ ಇಲ್ಲಿಂದನೇ ಎಲ್ಲ ಫ್ಲವರ್ಸ್ ಸಪ್ಲೈ ಆಗೋದು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಮದುವೆ ಮಗ್ಗನ ಜಡೆ ಸಹ ಸಿಗುತ್ತೆ, ಎಲ್ಲ ಥರ ಹೂವನೂ ಸಿಗುತ್ತೆ ನಿಮ್ಗೆ ಇಲ್ಲಿ. ನೆಕ್ಸ್ಟು ನಾವು ಹೂವು ಎಲ್ಲ ತೊಗೊಂಡೋಯ್ತು, ಬಾಳೆ ಎಲೆ ತೊಗೊಳ್ಳೋಣ ಅಂತ ಅಲ್ಲೇ ಹೋಗೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆ ಎಲೆ ತೊಗೊಂಡು ಅಲ್ಲಿ. ಆ್ಯಂಡ್ ಅಲ್ಲೇ ಅಕ್ಕಪಕ್ಕದಲ್ಲಿ ನಿಮ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಪಕ್ಕದಲ್ಲೇ ತರಕಾರಿ ಮಾರ್ಕೆಟು ಇರುತ್ತೆ, ಹಣ್ಣಿನ ಮಾರ್ಕೆಟು ಇರುತ್ತೆ. ನಿಮ್ಗೆ ಯಾವ್ಯಾವ ಥರ ಬೇಕೋ ಎಲ್ಲನೂ ಸಿಗುತ್ತೆ. ಒಂದೇ ಕಡೆ ನೀವೆಲ್ಲನೂ ಶಾಪಿಂಗ್ ಮಾಡ್ಬೋದು. ನಾವು ಬಾಳೆ ಎಲೆ ತೊಗೊಂಡಾದ್ಮೇಲೆ ಅಲ್ಲಿಂದ ನಾವು ಬಿಲ್ಪತ್ರೆ ತೊಗೋಬೇಕು ಅಂತ ಹುಡುಕ್ತಾ ಇದ್ದು. ಆ್ಯಂಡ್ ನಾನು ಹೇಳೋದಿಷ್ಟೇ, ಯಾರೇ ಫಂಕ್ಷನ್ಗೆ ಏನೇ ಐಟಮ್ ತೊಗೋಬೇಕು ಅಂತ ಮಾರ್ಕೆಟ್ಗೆ ಹೋದರೆ ಒಂದು ಲಿಸ್ಟ್ ಮಾಡಿಕೊಂಡು ತೊಗೊಂಡೋಗ್ಬಿಡಿ. ಯಾಕಂದರೆ ಲಿಸ್ಟ್ ವೈಸು ನೀವು ತೊಗೋಬೋದು ಅಲ್ಲಿ. ಇಲ್ಲಾಂದರೆ ಆ ಜನಗಳ ಮಧ್ಯೆ ನೀವು ಏನು ತೊಗೋಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಮರೆತು ಹೋಗ್ತೀರಾ. ಆ್ಯಂಡ್ ಅಷ್ಟು ಜನದ ಮಧ್ಯೆ ಹುಡ್ಕೋಕ್ಕೂ ಕಷ್ಟ ಆಗಿಬಿಡುತ್ತೆ ಯಾವ್ದ್ಯಾವುದು ಅಂತ ನೆನ್ಪು ಮಾಡಿಕೊಂಡು. ನಾವು ನೆಕ್ಸ್ಟು ಬಿಲ್ಪತ್ರೆ ಮಾವಿನ ಎಲೆ ಎಲ್ಲ ತೊಗೊಂಡು ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಳಕಾಗಿತ್ತು. ಆ್ಯಂಡ್ ಪೂಜೆಗೆ ಬೇಕಾಗಿರೋ ಐಟಮ್ ಎಲ್ಲ ತೊಗೊಂಡಾಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದೆ ತರಕಾರಿ ಮಾರ್ಕೆಟ್ ಸೈಡು, ತರಕಾರಿ ಮತ್ತು ಹಣ್ಣು ತೊಗೋಬೇಕಿತ್ತು ಅಂತ. ನೆಕ್ಸ್ಟ್ ನಾವು ನಮ್ಗೆ ಯಾವ್ದ್ಯಾವ್ದು ಹಣ್ಣು ಬೇಕೋ ಅದನ್ನೆಲ್ಲ ತೊಗೊಂಡು, ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಂದನೇ ತೊಗೊಂಡೋಗಿ ಸೇಲ್ ಮಾಡ್ತಾರೆ. ಲೋಕಲ್ ಮಾರ್ಕೆಟಲ್ಲೆಲ್ಲ ತಂದಿರ್ತಾರಲ್ಲ ಆ ಹಣ್ಣೆಲ್ಲ ಇಲ್ಲಿಂದನೇ ಆಲ್ಮೋಸ್ಟ್ ತಂದಿರ್ತಾರೆ. ಅಲ್ಲಿಂದ ನಾವು ತರಕಾರಿ ಮಾರ್ಕೆಟ್ಗೆ ಹೋದು. ನಮಗೆ ಸ್ವಲ್ಪ ತರಕಾರಿ ಬೇಕಿತ್ತು ಫಂಕ್ಷನ್ಗೆ ಅಂದ್ಬಿಟ್ಟು ತರಕಾರಿ ತೊಗೊಳಕ್ಕೆ. ಆ್ಯಂಡ್ ಈ ಮಾರ್ಕೆಟಲ್ಲೂ ಅಷ್ಟೇ, ನೀವು ತರಕಾರಿ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಜಾಸ್ತಿ ತೊಗೋಬೇಕು. ಕ್ವಾಂಟಿಟಿ ನಿಮಗೆ ಕಡಿಮೆ ಅಂದ್ರೆಲ್ಲ ಕೊಡಲ್ಲ, ಎಲ್ಲ 1 kg ಆ ಥರ ತೊಗೊಂಡ್ರೆ ಕೊಡ್ತಾರೆ ಮಾರ್ಕೆಟಲ್ಲಿ ಸಹ. ಇಲ್ಲಿ ನೋಡ್ಬೋದು, ನಾವು ಊದ್ ಮಾರ್ಕೆಟಿಂದ ಎಲ್ಲ ಮುಗಿಸ್ಕೊಂಡು ಈಚೆ ಬರೋಷ್ಟಲ್ಲೇ ಆಲ್ಮೋಸ್ಟ್ 6 o'clock ಆಗಿತ್ತು. 6 ಗಂಟೆಗೆ ಆಲ್ಮೋಸ್ಟ್ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲ ಬೇಗ ಬೇಗ ಖಾಲಿನೂ ಆಗಿಬಿಟ್ಟಿದೆ ಹೂವು. ಆಲ್ಮೋಸ್ಟು ಎಲ್ಲ ಬೇಗ ಬೇಗ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ವ್ಯಾಪಾರಿಗಳೆಲ್ಲ ಅಲ್ಲಿಂದ ತಂದು ಇಲ್ಲಿ ಮಾರಬೇಕಲ್ಲ, ಸೊ ಅದಕ್ಕೇನೆಲ್ಲ ಬೇಗ ಬೇಗ ತೊಗೊಂಡು ಬರ್ತಾ ಇದ್ದಾರೆ. ನಾವು ತರಕಾರಿ ಹಣ್ಣು ಮತ್ತು ಹೂವು ನಮ್ಗೇನು ಬೇಕೋ ಅದನ್ನೆಲ್ಲ ತೊಗೊಂಡು ನಮ್ಮ ಮನೇಲಿ ಫಂಕ್ಷನ್ ಆಗ್ತಿತ್ತು ಅಂದ್ಬಿಟ್ಟು. ಸೊ ನಮ್ಗೇನೇನು ಬೇಕೋ ನಾವು ಬೇಗ ಬೇಗ ತೊಗೊಂಡು, ನಾವು 4 ಹೋಗಿತ್ತು, ನಾವು ಈಚೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿತ್ತು. ಸೊ ಅಷ್ಟರಲ್ಲೇ ಆಲ್ಮೋಸ್ಟ್ ಜನ ಎಲ್ಲ ಖಾಲಿಯಾಗಿದ್ದರು. ನಾವು ಬಂದಾಗ ಇದ್ದಿದ್ದಷ್ಟು ಜನ ಇರಲಿಲ್ಲ, ಆಮೇಲೆ ತಿರ್ಗಾ ಜನ ಆಗ್ತಾರೆ ಅನಿಸುತ್ತೆ. ಸೊ ಇದಾಗಿತ್ತು ನನ್ನ ಅರ್ಲಿ ಮಾರ್ನಿಂಗ್ 4 o'clock ವ್ಲಾಗ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.